ಇನ್ನು ಕೇರಳದಲ್ಲಿ ಹಮಾಸ್ ಉಗ್ರರ ಫೋಟೋಗಳ ಮೆರವಣಿಗೆ ನಡೆದಿದೆ. ಪಾಲಕ್ಕಾಡ್ನ ತಿಥಲದಲ್ಲಿ ನಿನ್ನೆ ಸಂಜೆ ಮಸೀದಿಯ ಉರಸ್ನಲ್ಲಿ ಇಸ್ರೇಲಿ ಪಡೆಗಳಿಂದ ಹತ್ಯೆಗೊಳಗಾದ ಹಮಾಸ್ ಉಗ್ರರಾದ ಯಹ್ಯಾ ಸಿನ್ವರ್ ಮತ್ತು ಇಸ್ಮಾಯಿಲ್ ಹನಿಯೆ ಫೋಟೋಗಳಿದ್ದ ಬ್ಯಾನರ್ಗಳನ್ನು ಆನೆ ಮೇಲೆ ಮೆರವಣಿಗೆ ಮಾಡಿದ್ದಾರೆ. ಹದಿಹಾರಿದ್ದ ಯುವಕರು ಹಮಾಸ್ ಉಗ್ರರ ಫೋಟೋಗಳನ್ನು ಹಿಡಿದು ಘೋಷಣೆ ಸಹ ಕೂಗಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ಈಗ ವೈರಲ್ ಆಗಿದೆ. ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಫೋಟೋ ಹಿಡ್ಕೊಂಡಿರೋ ಅಲ್ಲಿ ಹೋಗಪ್ಪ, ಇಲ್ಲಿ ಬುರ್ಡ ಬಿಟ್ಕೊಂಡು ಆನೆ ಕೊಂಬು ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ದೀಯಲ್ಲ, ಮಹಾನ್ ದೊಡ್ಡ ಹೀರೋ ನೀನು. ಅಲ್ಲಿ ಹೋಗಪ್ಪ, ಅದೇ ಮಾಡಪ್ಪ, ಆನೆ ಹಿಡ್ಕೊಂಡು ಒಂದು ಬಿಡ್ತಾರ ನೋಡು ಅಲ್ಲೇ. ಈಗ ಲೇಟೆಸ್ಟ್ ಥಿಂಗ್ ಈಸ್ ಹಮಾಸ್ಗೆ ಹಕ್ಕೇ ಇಲ್ಲ ಅಲ್ಲಿರೋಕ್ಕೆ ಗಾಜಾನಲ್ಲಿ ಅಂತ, ಎಲಿಮಿನೇಟ್ ಮಾಡ್ಬೇಕು ಅವ್ರನ್ನ ಅಂತ ನೆಕ್ಸ್ಟ್ ಇರೋದು. ಹಾಗಾದ್ರೆ ಯಾರ್ಯಾರು ಫೋಟೋ ಹಿಡ್ಕೋತೀಯೋ ಹಿಡ್ಕೋ, ಈಗಲೇ ರೆಡಿ ಮಾಡ್ಕೋ ಎಲ್ಲ ಪ್ರಿಂಟ್ ಹಾಕ್ಕೊಂಡು. ಕೇರಳಲ್ಲಿ ಏನು ರೀ ಮಾಡ್ತೀರಿ, ಹುಡುಗರಿಗೆ ಕೆಲಸವಿಲ್ಲ. ಅಲ್ಲಿ ರಾಜಕಾರಣ ನೆಗೆದು ಬಿದ್ದು ಕುಲಾಚಾರ ಆಗೋಗಿದೆ. ಎಲ್ಲ ಬರೀ ಓಲೈಕೆಯ ರಾಜಕಾರಣಕ್ಕೆ ಇಳಿದಾಗೋಗಿದೆ. ಇಬ್ಬರಿಗೂ ಕಾಂಪಿಟೇಷನ್ನು, ಯಾರು ಹೆಚ್ಚು ಚೆನ್ನಾಗಿ ಓಲೈಸ್ಬೋದು ಮುಸ್ಲಿಮ್ಸ್ನ ಅಲ್ಲಿ ಅಂತ. ಕಮ್ಯುನಿಸ್ಟ್ಗೂ ಇದು ಕಮ್ಯುನಿಸ್ಟ್ ಲೀಡರ್ಗಳಿಗೆ ವೋಟ್ ಹಾಕದೇ ಇದ್ದರೆ ಮುಸ್ಲಿಮರೆಲ್ಲ ಮತಾಂಧ ಶಕ್ತಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಯಾರು? ಕಮ್ಯುನಿಸ್ಟ್ಗಳು. ಕಾಂಗ್ರೆಸ್ನವ್ರಿಗೆ ಓಟ್ ಬೀಳದೇ ಇದ್ದರೆ ಮುಸ್ಲಿಮರಿಗೆ ಬೇಕು ನೋಡಿ. ಒಟ್ಟಲ್ಲಿ ಅಲ್ಲಿ ಓಲೈಕೆಯ ರಾಜಕಾರಣಕ್ಕೆ ಸಿಕ್ಕಾಕೊಂಡು ಕೇರಳ ನೆಗೆದು ಬಿದ್ದೋಗಿದೆ. ಅರ್ಥಶಾಸ್ತ್ರ, ವ್ಯಾಪಾರ, ವ್ಯವಹಾರ, ವಹಿವಾಟು ಉದ್ಧಾರ ಆಗೋ ಯಾವ ಲಕ್ಷಣನೂ ಇಲ್ಲ. ಬಟ್ ಈ ಎಕ್ಸ್ಟ್ರೀಮಿಸಮ್ ಸರ್ ದೇಶಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಏನು ಮಾಡೋಣ ಅದಕ್ಕೆ? ಫೇಸ್ ಮಾಡಲೇಬೇಕಲ್ಲ ಸರ್. ನೀವೇನು ಮಾಡಬೇಕು ಅಂತ ಓಡೋಗ್ತೀರ, ಹಂಗಾರೆ ಏನು ಮಾಡ್ತೀರಿ? ಏನು ಮಾಡಬೇಕು? ಅರ್ಧ ರಾಜ್ಯ ಓಡ್ ಬಂದಾಗೋಗಿದೆ ಆಚೆಗೆ. ಆ ಕೇರಳದಲ್ಲಿರೋ ಅರ್ಧ ಹುಡುಗರುಗಳು ಬೇರೆ ಕಡೆ ಓಡೋಗಾಗೋಗಿದೆ. ನೀವು ಬೆಂಗಳೂರು ಹುಡುಗರಪ್ಪ ಸಿಗ್ತಾರಲ್ಲ, ಎಷ್ಟು ಜನ ಇದ್ದಾರೆ ಅಂತೆಲ್ಲ ಕಾಕಣ ಬೇಕಾರೆ. ಕೇರಳದಿಂದ ಇಲ್ಲಿ ಓಡ್ ಬಂದು ಇಲ್ಲಿ ಬದುಕು ಕಟ್ಕೊಂಡಿರೋರು, ಆ ಪರಿಸ್ಥಿತಿ ಇದೆ ಅಲ್ಲಿ. ಇನ್ನೇನಾಗತ್ತೆ? ಆನೇನೂ ಬರುತ್ತೆ, ಒಂಟೇನೂ ಬರುತ್ತೆ, ಕುದುರೆನೂ ಬರುತ್ತೆ. ಇನ್ನೇನು ಕೆಲಸ? ಇದೇ ಕೆಲಸ ಅಷ್ಟೇ. ಕೇರಳ ಅಷ್ಟೇ ಕತೆ, ಇನ್ನೇನಿಲ್ಲ. ಹೇಳೋನಿಲ್ಲ ಕೇಳೋನಿಲ್ಲ ರಾಜ್ಯಕ್ಕಿಂತ.